ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಧರ್ಮಸ್ಥಳದ ಸಾಮೂಹಿಕ ವಿವಾಹದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ದೂರು ದಾಖಲಾಗಿದೆ ಮಹಿಳಾ ಆಯೋಗದಲ್ಲಿ. ಆಯೋಗಕ್ಕೆ ದೂರನ್ನ ಕೊಟ್ಟಿರುವಂತದ್ದು ಕಾವೇರಿ ಕೇದಾರ್ನಾಥ್ ಅಂತೇಳಿ ಗಿರೀಶ್ ಮಟ್ಟಣ್ಣನವರವರ ಹೇಳಿಕೆಯ ವಿಡಿಯೋ ಸಮೇತ ದೂರನ್ನ ದಾಖಲು ಮಾಡಲಾಗಿದೆ. ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ಆಗೋ ರೀತಿಯಾಗಿ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಬರೀ ಬಡವರು ಮಾತ್ರ ಸಾಮೂಹಿಕ ವಿವಾಹ ಆಗಲ್ಲ, ಹರಕೆ ಹೊತ್ತು ಮದುವೆ ಆಗ್ತಾರೆ. ಸಾವಿರಾರು ಕುಟುಂಬಗಳು ಮದುವೆ ಆಗಿ ಉತ್ತಮ ಜೀವನ ನಡೆಸ್ತಾ ಇದ್ದಾರೆ. ಅಂತ ಹೆಣ್ಮಕ್ಳನ್ನ ಅವಮಾನಿಸುವ ಕೆಲಸ ಮಟ್ಟಣ್ಣನವರು ಮಾಡಿದ್ದಾರೆ. ಸಾಮೂಹಿಕ ಮದುವೆಯಾದ ಎಲ್ಲರನ್ನೂ ಅವಹೇಳನ ಮಾಡಿದ್ದಾರೆ. ಕೂಡಲೇ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಬೆಂಗಳೂರಿನಲ್ಲಿ ದೂರುದಾರೆ ಕಾವೇರಿ ಕೇದಾರ್ನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಆ ಕಂಪ್ಲೇಂಟ್ನ ಪ್ರತಿಯನ್ನು ಕೂಡ ನೀವು TV5 ಸ್ಕ್ರೀನ್ನಲ್ಲಿ ಗಮನಿಸಬಹುದು. ಜೊತೆಗೆ ಅವರ ಹೇಳಿಕೆಯನ್ನು ಕೂಡ ನೀವು ಗಮನಿಸಬಹುದು. ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಎಷ್ಟೋ ಮದುವೆಗಳಾಗಿದೆ, ಸಂಸಾರ ನಡೆಸ್ತಾ ಇದ್ದಾರೆ. ಅವ್ರವ್ರ ಹಕ್ಕೆ ಕಟ್ಕೊಂಡಿರ್ತಾರೆ. ಕೇವಲ ಬಡವರು ಮಾತ್ರ ಮದುವೆ ಆಗ್ತಾರೆ ಅನ್ನೋದಲ್ಲ, ಕೆಲವರು ಹಕ್ಕೆ ಕಟ್ಕೊಂಡಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದ ಮದುವೆ ಆಗಿರ್ತಾರೆ. ಸೊ ಶ್ರೀ ಕ್ಷೇತ್ರ ಮಂಜುನಾಥನ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ, ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ನಡೀತಿರುವಂತ ಒಂದು ಸಾಮೂಹಿಕ ಕಾರ್ಯನಿರ್ವಹಿಸ್ತಾ ಇದ್ರು. ಅದ್ರ ಬಗ್ಗೆ ಬಹಳ ನಂಬಿಕೆ ಇದೆ. ಖಂಡಿತವಾಗಿ ಇದೊಂದು ತಾರ್ಕಿಕ ಅಂತ್ಯವನ್ನು ಮುಟ್ಟುತ್ತೆ. ಮಹಿಳೆಯರಿಗೆ ನ್ಯಾಯ ಸಿಕ್ಕತ್ತೆ, ಮಣ್ಣಾದಂತ ಅಮಾಯಕರಿಗೆ ನ್ಯಾಯ ಸಿಕ್ಕತ್ತೆ ಅನ್ನುವಂತ ನಂಬಿಕೆ ಇದೆ. ಹಾಗಾಗಿರೋದ್ರಿಂದಲೇ ಅದಕ್ಕೆ ಪೂರಕವಾಗಬಹುದಾದಂತ ಎಲ್ಲ ವಿಚಾರಗಳು ಖಂಡಿತವಾಗ್ಲೂ ಎನ್ಶೂರ್ ಆಗಬೇಕು ಮತ್ತು ಅದಕ್ಕೆ ನೆಗೆಟಿವ್ ಆಗಬಹುದಾದಂತ ಈ ತನಿಖೆಯನ್ನ ಅಡ್ಡಿ ಉಂಟು ಮಾಡಬಹುದಾದಂತ, ಹ್ಯಾಂಪರ್ ಮಾಡಬಹುದಾದಂತ ಯಾವ ವಿಚಾರಗಳು ಇದ್ರ ಮಧ್ಯದಲ್ಲೆಲ್ಲೂ ಬರ್ಕೂಡುದು ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೇವೆ. ಇದ್ರ ಜೊತೆಗೆ ನಾವು ಇವತ್ತು ಕರ್ನಾಟಕದೊಳಗಡೆ ವಿಧಾನಸಭೆಯಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಾಗ್ಲಿ ಅಥವಾ ಮಾಧ್ಯಮಗಳಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಾಗ್ಲಿ ಮಹಿಳೆಯರ ವಿಚಾರ ಕೇಂದ್ರದಲ್ಲಿ ಇಲ್ಲದೇನೆ ಇನ್ನಿತರ ವಿಚಾರಗಳ ಸುತ್ತ ಏನು ಡಿಬೇಟ್ ನಡೀತಾ ಇದೆಯೋ ಇದ್ರ ಬಗ್ಗೆನೂ ನಮ್ಮ ಕಳಕಳಿಯನ್ನು, ನಮ್ಮ ಬೇಸರವನ್ನು ನಾವಿಲ್ಲಿ ವ್ಯಕ್ತಪಡಿಸಿದ್ದೇವೆ. ಇದನ್ನು ಕೂಡ ನಾವು ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೇಳ್ಕೊಂಡಿದ್ದೇವೆ. ನಮಗೆ ಮಹಿಳೆಯರ ಪರವಾದಂತ ನ್ಯಾಯವನ್ನ ಖಾತ್ರಿಪಡಿಸಬೇಕು, ನ್ಯಾಯ ಸಿಗಬೇಕು ಮತ್ತು ಹೆಣ್ಣು ಮಕ್ಕಳ ವಿಚಾರವನ್ನು ಹಿಡ್ಕೊಂಡು ಸುದೀರ್ಘವಾಗಿ ಹೋರಾಟ ಮಾಡ್ತಾ ಬಂದಂತವ್ರು ಇದೀವಿ ನಾವೆಲ್ಲರೂ. ಹಾಗಾಗಿರೋದ್ರಿಂದ ನಮ್ಮ ಮೂಲಭೂತವಾದಂತ ಕಾಳಜಿ ಮಹಿಳೆಯರಿಗೆ ಈ ವಿಚಾರದೊಳಗಡೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಅನ್ನೋದ್ರ ಬಗ್ಗೆ ಇದೆ. ಕಾರ್ಯನಿರ್ವಹಿಸ್ತಾ ಇದ್ರು, ಅದ್ರ ಬಗ್ಗೆ ಬಹಳ ನಂಬಿಕೆ ಇದೆ. ಖಂಡಿತವಾಗಿ ಇದೊಂದು ತಾರ್ಕಿಕ ಅಂತ್ಯವನ್ನು ಮುಟ್ಟುತ್ತೆ. ಮಹಿಳೆಯರಿಗೆ ನ್ಯಾಯ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿರುವಂತಹ ದೂರುದಾರೆ ಆಗಿರುವಂತಹ ಕಾವೇರಿ ಕೇದಾರ್ನಾಥ್ ಅವರ ಜೊತೆನೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಕೂಡ ದಾಖಲಾಗಿದೆ. ಏನಕ್ಕೆ, ಯಾವ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ದೂರು ಕೊಟ್ಟರು ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್, ಏನಕ್ಕೆ ದೂರು ಕೊಟ್ರಿ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಹೆಣ್ಣು ಮಕ್ಕಳ ಒಂದು ಮಾನಸಿಕವಾಗಿ ಅದರಲ್ಲೂ ಸಾಮೂಹಿಕ ವಿವಾಹದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಯಾವುದೋ ಒಂದು ಕಾರಣದಿಂದ ಅವರ ಬ್ಯಾಕ್ಗ್ರೌಂಡ್ ಏನಾದರೂ ಇರ್ಬೋದು, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಅಥವಾ ಭಕ್ತಿ ಇರ್ಬೋದು, ಯಾವುದೋ ಒಂದು ಕಾರಣದಿಂದ ಅವರು ಬಂದು ಮದುವೆ ಆಗಿರ್ತಾರೆ, ಒಳ್ಳೆಯದಾಗಿ ಬದುಕಬೇಕು ಅಂಥ ಎಲ್ಲ ಹೆಣ್ಣು ಮಕ್ಕಳನ್ನ ಸೇರಿಸಿ ಅವರು ಒಂದು ಏನು ಅವಹೇಳನಕರವಾಗಿ ಒಂದು ಭಾಷಣದಲ್ಲಿ ಅವರು ಹೇಳಿದ್ದಾರೆ. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ. ಸೊ ಇದನ್ನ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಹೇಳಿದ್ದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ಮೇಲೆ ಈಗ ನೀವು ದೂರು ಕೊಡ್ತೀರಾ, ಲೇಟ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಕೊಟ್ಟಿದ್ದೀವಲ್ಲ, ಲೇಟ್ ಆಯ್ತು ಅಂದ್ರೆ ಕೊಟ್ಟಿದ್ದೀವಲ್ಲ, ಹಂಗಂತ ನಾವು ಸುಮ್ಮನೆ ಕುತ್ಕೊಂಡಿಲ್ವಲ್ಲ. ಇಂಥ ಒಂದು ವಿಷಯ ಆಚೆ ಬಂದಾಗ, ನಮಗೆ ಗೊತ್ತಾದಾಗ ನಾವು ರೆಡಿ ಮಾಡ್ಕೊಂಡು ಬಂದು ದೂರನ್ನ ಕೊಟ್ಟಿದ್ದೀವಿ. ತಕ್ಷಣ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಎಷ್ಟೋ ವರ್ಷದ್ದೆಲ್ಲ ತೆಗೆದು ಇವಾಗ ಮಾತಾಡ್ತಾ ಇರ್ತಾರಲ್ಲ, ಹಂಗೆ ನಾವು ಕೂಡ ಅವರ ಭಾಷಣ TV-ನಲ್ಲಿ ನೋಡಿದ್ವಿ. ಈ ಥರ ಮಾತಾಡೋದು ಎಷ್ಟು ತಪ್ಪು, ಹೆಣ್ಣು ಮಕ್ಕಳಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಒಂದು ವಿಷಯವಾಗಿ ಇವತ್ತು ಅಧ್ಯಕ್ಷರಿಗೆ ದೂರನ್ನ ಕೊಟ್ಟಿದ್ದೀವಿ. ಮಹಿಳಾ ಆಯೋಗ ಯಾವ ರೀತಿ ರೆಸ್ಪಾನ್ಸ್ ಮಾಡಿದೆ? ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಯಾರೇ ಆಗಲಿ ಈ ಥರ ಮಾತಾಡೋದು ತಪ್ಪು ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಈ ಥರ ಸೋಷಿಯಲ್ ಮೀಡಿಯಾದಾಗಲಿ ಯಾವುದೇ ಮೀಡಿಯಾದಲ್ಲಾಗಲಿ ಮಾತಾಡಬಾರ್ದು ಅಂತಲೇ ಹೇಳಿದ್ದಾರೆ.
ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಏನಾದರೂ ಆಯೋಗಕ್ಕೆ ಡೆಡ್ಲೈನ್ ಏನಾದ್ರು ಕೊಟ್ಟಿದ್ರೆ ಇಷ್ಟೊಳಗಡೆ ಕ್ರಮ ಕೈಗೊಳ್ಳಿ ಅಥವಾ ಏನಾದರೂ ಆ ಥರದ್ದು? ಇವತ್ತು 2-3 ಜನ ಈ ವಿಷಯ ಬೇರೆ ಬೇರೆ ವಿಷಯಗಳಲ್ಲಿ ಬಂದು ಮಾತಾಡಿದ್ದಾರೆ. ನಾವು ಮಾತಾಡಿರೋದು ಗಿರೀಶ್ ಮಟ್ಟಣ್ಣ ಅವ್ರ ವಿಷಯ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀವಿ. ನಾವು ಡೆಡ್ಲೈನ್ ಆ ಥರ ನಾವು ಕೇಳ್ಕೊಂಡಿಲ್ಲ. ಎಷ್ಟು ದಿನಗಳು ವೇಟ್ ಮಾಡ್ತೀರಾ? ಮುಂದೆ ಇಲ್ಲೇನೋ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಹೋರಾಟ ಅಂತ ನೋಡೋಣ, ಅದು ಮುಂದಕ್ಕೆ ಹೇಳ್ತೀನಿ. ಒಟ್ಟಾರೆ ಇದು ಹೋರಾಟಗಾರರು ಹೇಳ್ತಾರಂತ. ಮುಖ್ಯವಾಗಿ ನಾವು ಈಗ ರಾಜ್ಯ ಮಹಿಳಾ ಆಯೋಗದ ಕದವನ್ನು ತಟ್ಟಿದ್ರೆ ನಮಗೂ ಕೂಡ ನ್ಯಾಯ ಸಿಗುತ್ತೆ. ಗಿರೀಶ್ ಮಟ್ಟಣ್ಣ ವಿರುದ್ಧ ಕಾನೂನು ಕ್ರಮ